ದೆಹಲಿಯಲ್ಲಿ ನಮ್ಮ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡಿ ಮೊನ್ನೆ ನಡೆದಂಥ ಉಪಚುನಾವಣೆಗಳ ಫಲಿತಾಂಶ ಮತ್ತು ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳು ಎಲ್ಲನೂ ಕೂಡ ವರಿಷ್ಠರ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ. ಒಂದು ದುರಂತ ಯಾಕೆ ಅಂತ ಹೇಳಿದ್ರೆ, ಕಾರ್ಯಕರ್ತರು ಸಾಕಷ್ಟು ಅಪೇಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಒಂದಿನ ಸರಿ ಎರಡು ದಿನ ಸರಿ ದಿನ ಬೆಳಗಾದ್ರೂ ಕೂಡ ಯಡಿಯೂರಪ್ಪನ ಟೀಕೆ ಮಾಡ್ತಕ್ಕಂಥದ್ದು, ರಾಜ್ಯದ ಅಧ್ಯಕ್ಷರ ಬಗ್ಗೆ ಟೀಕೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು, ಕಾರ್ಯಕರ್ತರಂತೂ ಸಾಕಷ್ಟು ಬೇಸತ್ತಿದ್ದಾರೆ. ಈ ನಡವಳಿಕೆಯಿಂದ ಅಥವಾ ಯಡಿಯೂರಪ್ಪನವ್ರು ಬಯೋದ್ರಿಂದ ಅವರೇನೋ ರಾಜ್ಯದಲ್ಲಿ ಎತ್ತರಕ್ಕೆ ಬೆಳೀತಾರೆ ಅನ್ನೋ ಭ್ರಮೆನಲ್ಲಿದ್ದರೆ ಖಂಡಿತ ಅದು ಸಾಧ್ಯ ಇಲ್ಲ. ಕಾರ್ಯಕರ್ತರು ಕೂಡ ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಎಲ್ಲದಕ್ಕೂ ಕೂಡ ಇತಿಶ್ರೀ ಹಾಡಬೇಕು ಅನ್ನುವ ಅಪೇಕ್ಷೆ ಕಾರ್ಯಕರ್ತರದ್ದು ಕೂಡ ಇದೆ. ಯಾರ ಗಮನಕ್ಕೆ ತರಬೇಕೋ ಅದು ತಂದಿದ್ದೇನೆ. ಇವತ್ತು ವಿಜಯೇಂದ್ರ ಏನೋ ಮಾತನಾಡ್ತಿಲ್ಲ ಅಂತ ಹೇಳಿದ್ರೆ, ಅಥವಾ ನಾನೇನೋ ಮಾತನಾಡ್ತಿಲ್ಲ ಅಂತ ಹೇಳಿದ್ರೆ ಅದು ನಮ್ಮ ಅಸಮರ್ಥತೆ ಅಂತ ಅಂದ್ಕೊಂಡ್ರೆ ತಪ್ಪಾಗ್ತದೆ. ಯಡಿಯೂರಪ್ಪನವ್ರು ಟೀಕೆ ಮಾಡೋದ್ರಿಂದ ರಾಜ್ಯಾದ್ಯಂತ ಇವರು ಪ್ರಚಾರ ಸಿಗ್ತದೆ ಅಂತ ಹೇಳಿದ್ರೆ ಯಾವುದೋ ಭ್ರಮೆನಲ್ಲಿ ಇವರಿದ್ದಾರೆ. ಯಡಿಯೂರಪ್ಪನವರ ಕೊಡುಗೆ ಏನು, ಕಳೆದ 3-4 ದಶಕಗಳಿಂದ ಯಡಿಯೂರಪ್ಪನವರು ಪಕ್ಷ ಸಂಘಟನೆಗೆ ಎಷ್ಟು ಶಕ್ತಿಯನ್ನು ತುಂಬಿದ್ದಾರೆ, ಅದಕ್ಕೆ ಅಪಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ಕೆಲವರು ಮಾತನಾಡ್ತಾ ಇರೋದು ಖಂಡಿತ ಅಕ್ಷಮ್ಯ ಅಪರಾಧ. ಮತ್ತು ಈ ರೀತಿ ದಿನ ಬೆಳಗಾದರೂ ನನ್ನ ಬಗ್ಗೆ ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡೋದ್ರಿಂದ ಏನಾದರೂ ವಿಜೇಂದ್ರನ ಅಧ್ಯಕ್ಷ ಸ್ಥಾನದಿಂದ ಬದಲಾವಣೆ ಮಾಡ್ತಾರೆ ಅನ್ನೋ ಭ್ರಮೆನಲ್ಲಿದ್ದರೆ ಖಂಡಿತ ಕೂಡ ಅದು ಅವ್ರ ಆಸೆ ಈಡೇರೋದಿಲ್ಲ. ಇದರ ನಡುವೆನೂ ಸಹ ನನ್ನ ತಾಳ್ಮೆಯನ್ನು ಹಿಡ್ಕೊಂಡು ವರಿಷ್ಠರು ಇವತ್ತೇನು ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಆ ಜವಾಬ್ದಾರಿಯನ್ನು ನನ್ನ ಸಾಮರ್ಥ್ಯಕ್ಕೂ ಮೀರಿ ನಿಭಾಯಿಸ್ತಕ್ಕಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ, ಯಶಸ್ಸನ್ನು ಕೂಡ ಆಗ್ತಾ ಇದ್ದೇನೆ. ಹಾಗಾಗಿ ಇವ್ರು ಯಾರು ಹೇಳಿಕೆಗಳನ್ನು ಕೊಡ್ತಾರೆ, ಇವರು ಬಾಯಿ ಮುಚ್ಚಿಸ್ತಕ್ಕಂಥ ಶಕ್ತಿ ಅಂತೂ ನನಗಿಲ್ಲ. ಆದರೆ ಕಾರ್ಯಕರ್ತರು ಖಂಡಿತ ಇದೆ. ಹೈಕಮಾಂಡ್ ಕೂಡ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಸರ್, ಈಗ ಚಿಕ್ಕಬಳ್ಳಾಪುರದಲ್ಲಿ ಏನಿದೆ, ಈಗ ಸಿದ್ದರಾಮಯ್ಯವ್ರನ್ನ ಡಿ.ಕೆ. ಶಿವಕುಮಾರ್ ಹೊಗಳ್ತಾರೆ. ರಾಜ್ಯದಲ್ಲಿ ಆ ಥರ ಒಗ್ಗಟ್ಟಿಲ್ಲ BJP ಅದರಲ್ಲಿ, ಮತ್ತು ನಿಮ್ಮ ರಾಜೀನಾಮೆ ರೀತಿ ಕೊಡೋ ರೀತಿಯಲ್ಲಿ ಎಲ್ಲ ಮಾತಾಡ್ತಿದ್ದಾರೆ, ಸಪೋರ್ಟ್ ಮಾಡ್ತಿದ್ದಾರೆ. ಯಾರನ್ನು ರಾಜೀನಾಮೆ ತೊಗೊತಾರಂತೆ? ಇವರಲ್ಲಿ ಕೆಲವ್ರನ್ನ ಒಂದು ಪಕ್ಷ ವರ್ಗದೆಲ್ಲ ವಿಜೇಂದ್ರನ ರಾಜೀನಾಮೆ ಕೊಡಬೇಕು ಅನ್ನೋ ರೀತಿಯಲ್ಲಿ ವರ್ಗ. ನಾವು ಒಂದೇ ಮಾತಿನಲ್ಲಿ ಹೇಳಿದ್ನಲ್ಲ, ವಿಜೇಂದ್ರನ ಬದಲಾವಣೆ ಮಾಡ್ಬೋದು ಅಂತ ಅದರ ಭ್ರಮೆನಲ್ಲಿದ್ದರೆ ಅವ್ರು ಯಾರಿಗೂ ಕೂಡ ಒಳ್ಳೆ ಸುದ್ದಿ ಬರೋದಕ್ಕೆ ಸಾಧ್ಯ ಇಲ್ಲ. ಪಕ್ಷದ ವರಿಷ್ಠರಿಗೆ ನಾನು ಮಾಡ್ತಾ ಇರ್ತಕ್ಕಂಥ ಪ್ರಯತ್ನದ ಬಗ್ಗೆ ಸಮಾಧಾನ ಇದೆ. ಎಲ್ಲರನ್ನೂ ಕೂಡ ಸರಿದೂಗಿಸ್ಕೊಂಡು ಹೋಗ್ತಕ್ಕಂಥ ಪ್ರಯತ್ನ ನಾನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇನೆ. ಆದರೆ ಯಡಿಯೂರಪ್ಪವ್ರ ಮಗ ಆಗಿರೋದೇ ಅಪರಾಧ ಅನ್ನೋ ರೀತಿಯಲ್ಲಿ ಕೆಲವರು ಏನು ಮಾತನಾಡ್ತಾ ಇದ್ದಾರೆ, ಬರುವಂಥ ದಿನಗಳ ಉತ್ತರನ ಕೊಡ್ತೇನೆ. ಏನಪ್ಪ ಒತ್ತಾಯ ಮಾಡ್ತಾ ಇದ್ದಾರೆ ನಿಮ್ಮಲ್ಲೇ ಸಾಕಷ್ಟು ಜನ. ನಾನು ಉಚ್ಚಾಟನೆ ಮಾಡಬೇಕು ಅಂತೇಳಿ ದೆಹಲಿಗೆ ಹೋಗಿ ಕಂಪ್ಲೇಂಟ್ ಹೇಳ್ತಾ ಇಲ್ಲ. ವರಿಷ್ಠರು ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ದಿನನಿತ್ಯ ಹಾದಿಲಿ ಬಿದ್ದಿಲಿ ಇವರೇನು ಮಾತನಾಡ್ತಾ ಇದ್ದಾರೆ, ಪತ್ರಿಕೆಗಳು ಕೂಡ ಬರ್ತಾ ಇದೆ, ಅವ್ರದ್ದೇ ಆದಂಥ ಮಾಹಿತಿಗಳನ್ನು ಪಡೆದುಕೊಂಡಿದ್ದಾರೆ. ಏನಾಗಬೇಕು ಆಗ್ತದೆ. ಸರ್, ಇದೇ ರೀತಿ ಮುಂದುವರಿತಾ ಇದ್ರೆ ಹೇಗೆ ಸರ್? ಭಾಳ ದಿನ ಮುಂದುವರಿತದೆ ನನಗೇನು ಅನ್ಸಲ್ಲ. ನೋಡೋಣ. ತಿಮ್ಮಾಪುರ ಅವರು ಸಚಿವರ ಭ್ರಷ್ಟಾಚಾರ ನೋಡಿ ಒಂದು ರೀತಿ ನನಗೆ ಒಂದು ರೀತಿ ಅನಿಸಿದೆ, ಹೊಸ ಯೋಜನೆ ಜಾರಿ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಅಧಿವೇಶನದಲ್ಲಿ ಮಾತನಾಡ್ತೀವಿ ಬಿಡುತ್ತಲ್ಲ. ಥ್ಯಾಂಕ್ ಯು. ದೆಹಲಿಯಲ್ಲಿ ನಮ್ಮ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡಿ ಮೊನ್ನೆ ನಡೆದಂಥ ಉಪಚುನಾವಣೆಗಳ ಫಲಿತಾಂಶ ಮತ್ತು ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳು ಎಲ್ಲನೂ ಕೂಡ ವರಿಷ್ಠರ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ. ಒಂದು ದುರಂತ ಯಾಕೆ ಅಂತ ಹೇಳಿದ್ರೆ, ಕಾರ್ಯಕರ್ತರು ಸಾಕಷ್ಟು ಅಪೇಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಒಂದಿನ ಸರಿ ಎರಡು ದಿನ ಸರಿ ದಿನ ಬೆಳಗಾದ್ರೂ ಕೂಡ ಯಡಿಯೂರಪ್ಪನ ಟೀಕೆ ಮಾಡ್ತಕ್ಕಂಥದ್ದು, ರಾಜ್ಯದ ಅಧ್ಯಕ್ಷರ ಬಗ್ಗೆ ಟೀಕೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು, ಕಾರ್ಯಕರ್ತರಂತೂ ಸಾಕಷ್ಟು ಬೇಸತ್ತಿದ್ದಾರೆ. ಈ ನಡವಳಿಕೆಯಿಂದ ಅಥವಾ ಯಡಿಯೂರಪ್ಪನವ್ರು ಬಯೋದ್ರಿಂದ ಅವರೇನೋ ರಾಜ್ಯದಲ್ಲಿ ಎತ್ತರಕ್ಕೆ ಬೆಳೀತಾರೆ ಅನ್ನೋ ಭ್ರಮೆನಲ್ಲಿದ್ದರೆ ಖಂಡಿತ ಅದು ಸಾಧ್ಯ ಇಲ್ಲ.
ಕಾರ್ಯಕರ್ತರು ಕೂಡ ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಎಲ್ಲದಕ್ಕೂ ಕೂಡ ಇತಿಶ್ರೀ ಹಾಡಬೇಕು ಅನ್ನುವ ಅಪೇಕ್ಷೆ ಕಾರ್ಯಕರ್ತರದ್ದು ಕೂಡ ಇದೆ. ಯಾರ ಗಮನಕ್ಕೆ ತರಬೇಕು ಅದು ತಂದಿದ್ದೇನೆ. ಇವತ್ತು ವಿಜಯೇಂದ್ರ ಏನೋ ಮಾತನಾಡ್ತಿಲ್ಲ ಅಂತ ಹೇಳಿದ್ರೆ ಅಥವಾ ನಾನೇನೋ ಮಾತನಾಡ್ತಿಲ್ಲ ಅಂತ ಹೇಳಿದ್ರೆ ಅದು ನಮ್ಮ ಅಸಮರ್ಥತೆ ಅಂತ ಅಂದ್ಕೊಂಡ್ರೆ ತಪ್ಪಾಗ್ತದೆ. ಯಡಿಯೂರಪ್ಪನವ್ರು ಟೀಕೆ ಮಾಡೋದ್ರಿಂದ ರಾಜ್ಯಾದ್ಯಂತ ಇವರು ಪ್ರಚಾರ ಸಿಗ್ತದೆ ಅಂತ ಹೇಳಿದ್ರೆ ಯಾವುದೋ ಭ್ರಮೆನಲ್ಲಿ ಇವರಿದ್ದಾರೆ. ಯಡಿಯೂರಪ್ಪನವರ ಕೊಡುಗೆ ಏನು, ಕಳೆದ 3-4 ದಶಕಗಳಿಂದ ಯಡಿಯೂರಪ್ಪನವರು ಪಕ್ಷ ಸಂಘಟನೆಗೆ ಎಷ್ಟು ಶಕ್ತಿಯನ್ನು ತುಂಬಿದ್ದಾರೆ, ಅದಕ್ಕೆ ಅಪಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ಕೆಲವರು ಮಾತನಾಡ್ತಾ ಇರೋದು ಖಂಡಿತ ಅಕ್ಷಮ್ಯ ಅಪರಾಧ. ಮತ್ತು ಈ ರೀತಿ ದಿನ ಬೆಳಗಾದರೂ ನನ್ನ ಬಗ್ಗೆ ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡೋದ್ರಿಂದ ಏನಾದರೂ ವಿಜೇಂದ್ರನ ಅಧ್ಯಕ್ಷ ಸ್ಥಾನದಿಂದ ಬದಲಾವಣೆ ಮಾಡ್ತಾರೆ ಅನ್ನೋ ಭ್ರಮೆನಲ್ಲಿದ್ದರೆ ಖಂಡಿತ ಕೂಡ ಅದು ಅವ್ರ ಆಸೆ ಈಡೇರೋದಿಲ್ಲ. ಇದರ ನಡುವೆನೂ ಸಹ ನನ್ನ ತಾಳ್ಮೆನ ಹಿಡ್ಕೊಂಡು ವರಿಷ್ಠರು ಇವತ್ತೇನು ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಆ ಜವಾಬ್ದಾರಿಯನ್ನು ನನ್ನ ಸಾಮರ್ಥ್ಯಕ್ಕೂ ಮೀರಿ ನಿಭಾಯಿಸ್ತಕ್ಕಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ, ಯಶಸ್ಸನ್ನು ಕೂಡ ಆಗ್ತಾ ಇದ್ದೇನೆ. ಹಾಗಾಗಿ ಇವ್ರು ಯಾರು ಹೇಳಿಕೆಗಳನ್ನು ಕೊಡ್ತಾರೆ, ಇವ್ರು ಬಾಯಿ ಮುಚ್ಚಿಸ್ತಕ್ಕಂಥ ಶಕ್ತಿ ಅಂತೂ ನನಗಿಲ್ಲ. ಆದರೆ ಕಾರ್ಯಕರ್ತರು ಖಂಡಿತ ಇದೆ. ಹೈಕಮಾಂಡ್ ಕೂಡ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಸರ್, ಈಗ ಚಿಕ್ಕಬಳ್ಳಾಪುರದಲ್ಲಿ ಏನು ಈಗ ಸಿದ್ದರಾಮಯ್ಯವ್ರನ್ನ ಡಿ.ಕೆ. ಶಿವಕುಮಾರ್ ಹೊಗಳ್ತಾರೆ. ರಾಜ್ಯದಲ್ಲಿ ಆ ಥರ ಒಗ್ಗಟ್ಟಿಲ್ಲ BJP ಅದರಲ್ಲಿ, ಮತ್ತು ನಿಮ್ಮ ರಾಜೀನಾಮೆ ಕೊಡೋ ರೀತಿಯಲ್ಲಿ ಎಲ್ಲ ಮಾತಾಡ್ತಿದ್ರು, ಸಪೋರ್ಟ್ ಮಾಡ್ತಿದ್ರು. ಯಾರನ್ನು ರಾಜೀನಾಮೆ ತೊಗೊತಾರಂತೆ? ಇವಾಗ ಕೆಲವ್ರನ್ನ ಒಂದು ಪಕ್ಷ ವರ್ಗದೆಲ್ಲ ವಿಜೇಂದ್ರನ ರಾಜೀನಾಮೆ ಕೊಡಬೇಕು ಅನ್ನೋ ರೀತಿಯಲ್ಲಿ ನಾವು ಒಂದೇ ಮಾತಿನಲ್ಲಿ ಹೇಳಿದ್ನಲ್ಲ, ವಿಜೇಂದ್ರನ ಬದಲಾವಣೆ ಮಾಡ್ಬೋದು ಅಂತ ಅದರ ಭ್ರಮೆನಲ್ಲಿದ್ದರೆ ಅವ್ರು ಯಾರಿಗೂ ಕೂಡ ಒಳ್ಳೆ ಸುದ್ದಿ ಬರೋದಕ್ಕೆ ಸಾಧ್ಯ ಇಲ್ಲ. ಪಕ್ಷದ ವರಿಷ್ಠರಿಗೆ ನಾನು ಮಾಡ್ತಾ ಇರ್ತಕ್ಕಂಥ ಪ್ರಯತ್ನದ ಬಗ್ಗೆ ಸಮಾಧಾನ ಇದೆ. ಎಲ್ಲರನ್ನೂ ಕೂಡ ಸರಿದೂಗಿಸ್ಕೊಂಡು ಹೋಗ್ತಕ್ಕಂಥ ಪ್ರಯತ್ನ ನಾನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇನೆ. ಆದರೆ ಯಡಿಯೂರಪ್ಪವ್ರ ಮಗ ಆಗಿರೋದೇ ಅಪರಾಧ ಅನ್ನೋ ರೀತಿಯಲ್ಲಿ ಕೆಲವರು ಏನು ಮಾತನಾಡ್ತಾ ಇದ್ದಾರೆ, ಬರುವಂಥ ದಿನಗಳ ಉತ್ತರನ ಕೊಡ್ತೇನೆ. ಏನಪ್ಪ ಒತ್ತಾಯ ಮಾಡ್ತಾ ಇದ್ದಾರೆ ನಿಮ್ಮಲ್ಲೇ ಸಾಕಷ್ಟು ಜನ? ನಾನು ಉಚ್ಚಾಟನೆ ಮಾಡಬೇಕು ಅಂತೇಳಿ ದೆಹಲಿಗೆ ಹೋಗಿ ಕಂಪ್ಲೇಂಟ್ ಹೇಳ್ತಾ ಇಲ್ಲ. ವರಿಷ್ಠರು ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ. ದಿನನಿತ್ಯ ಹಾದಿಲಿ ಬಿದಿಲಿ ಇವರೇನು ಮಾತನಾಡ್ತಾ ಇದ್ದಾರೆ, ಪತ್ರಿಕೆಗಳು ಕೂಡ ಬರ್ತಾ ಇದೆ, ಅವ್ರದ್ದೇ ಆದಂಥ ಮಾಹಿತಿಗಳನ್ನು ಪಡೆದುಕೊಂಡಿದ್ದಾರೆ. ಏನಾಗಬೇಕು ಆಗ್ತದೆ. ಸರ್, ಇದೇ ರೀತಿ ಮುಂದುವರಿತಾ ಇದ್ರೆ ಹೇಗೆ ಸರ್? ಭಾಳ ದಿನ ಮುಂದುವರಿತ ನನಗೇನು ಅನ್ಸಲ್ಲ, ನೋಡೋಣ. ಆರ್.ಬಿ. ತಿಮ್ಮಾಪುರ ಅವರು ಸಚಿವರ ಭ್ರಷ್ಟಾಚಾರ ನೋಡಿ ಒಂದು ರೀತಿ ನನಗೆ ಒಂದು ರೀತಿ ಅನಿಸಿದೆ, ಹೊಸ ಯೋಜನೆ ಜಾರಿ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಅಧಿವೇಶನದಲ್ಲಿ ಮಾತನಾಡ್ತೀವಿ ಬಿಡಿ. ಥ್ಯಾಂಕ್ ಯು.